ಒಬ್ಬ ವ್ಯಕ್ತಿಗೆ ಏನು ಬೇಕು? ಕಾಯಿಲೆ ಬಂದರೆ ತಕ್ಷಣ ಪರಿಹಾರ ಬೇಕು, ಸೈಡ್ ಎಫೆಕ್ಟ್ ಇರಬಾರ್ದು, ಮತ್ತೆ ಬರಬಾರ್ದು. ಡಯಾಬಿಟಿಸ್ ಬಂತು ತಕ್ಷಣ ಪರಿಹಾರ ಬೇಕು, ಮತ್ತೆ ಬರಬಾರ್ದು. ಈಗ ಆಗಿದೆಯಾ ಅಂದರೆ ಆಗಿಲ್ಲ ಅಂತ. ಆಯುರ್ವೇದದ ಆ ಪಾರ್ಟ್ ಮಾಡರ್ನ್ ಸೈನ್ಸಿನ ವೈದ್ಯಕೀಯ ಪಾರ್ಟ್, ಅದು ಆ ಸೈನ್ಸಿಗೆ ಜೀವನದ ಪಾರ್ಟ್ ಇಲ್ಲ. ಅದೊಂದು ಡೆಡ್ ಸೈನ್ಸ್ ಥರ. ನಿಮ್ಮನ್ನು ಡೆಡ್ ಬಾಡಿ ಥರ ನೋಡ್ತದೆ, ನನ್ನ ಡೆಡ್ ಬಾಡಿ ಥರ ನೋಡ್ತದೆ. ನ್ಯಾಚುರೋಪತಿ ತಗೊಳ್ಳಿ, ಹೋಮಿಯೋಪತಿ ತಗೊಳ್ಳಿ, ಏನೆಲ್ಲ ಜಗತ್ತಲ್ಲಿದೆ ಇದಿಷ್ಟನ್ನು ತಗೊಂಡು ಒಬ್ಬ ವ್ಯಕ್ತಿಗೆ ಫಲಿತಾಂಶ ಸಿಗಬೇಕು, ಒಬ್ಬ ವ್ಯಕ್ತಿ ಆರೋಗ್ಯವಾಗಿ ಇರಬೇಕು. ಅದು ಒಟ್ಟಾರೆ ಉದ್ದೇಶ. ನಯಾ ಪೈಸಾ ಆಯುರ್ವೇದ ಬಗ್ಗೆ ಅರ್ಥ ಇರಲ್ಲ. ಆಯುರ್ವೇದ ಅನ್ನೋ ಶಬ್ದ ಬಿಟ್ಟು ಮತ್ತೆ ಇನ್ನೇನು ಗೊತ್ತಿರಲ್ಲ. ನಮಗಾದ್ರೂ ಅಲೋಪತಿ ಬಗ್ಗೆ ಗೊತ್ತಿದೆ. ಹೆಚ್ಚಿನ ಜನರಿಗೆ ಆಯುರ್ವೇದ ಅಂದ್ರೆ ಬರೀ ಒಂದು ವರ್ಡ್ ಗೊತ್ತಷ್ಟೇ. ಒಂದು ವೇಳೆ ಇದೇ ಸರ್ಕಾರ ಆಯುರ್ವೇದ ವೈದ್ಯರಿಗೆ ಒಂದು ICU ಸೆಟಪ್ಗೆ ಪರ್ಮಿಷನ್ ಕೊಟ್ಟು ಟ್ರೈನಿಂಗ್ ಕೊಟ್ಟು ಬಿಟ್ಟೆ ಅಂದ್ರೆ ಅಲೋಪತಿ ಸೈನ್ಸ್ 95% ಮುಳುಗೋಗುತ್ತೆ. ನಮ್ಮಲ್ಲಿ ಪೇಷಂಟ್ ಬಂದು ಏನಾದರೂ ಅಕಸ್ಮಾತ್ ಡೆತ್ ಆದ್ರೆ ಕೇಸ್ ಹಾಕೋದು ದೊಡ್ಡದಾಗಿ. ಅಲೋಪತಿಲಿ ಡೆತ್ ಸಾಮಾನು. ನಮಗೆ ಟ್ರೈನಿಂಗ್ ಕೊಟ್ಟು ಮಾಡಬಹುದು. ಒಂದು MBBS ಮಾಡಿದವ್ರು ಟೈಪ್ ಮಾಡಿ ನೀನು ಎಮರ್ಜೆನ್ಸಿನ ಅಷ್ಟೇ ಅಟೆಂಡ್ ಮಾಡು, ಉಳಿದನ್ನ ಅವ್ರಿಗೆ ಬಿಡು ಆರೋಗ್ಯದವರಿಗೆ ಅಂತ ಬಿಟ್ಟರೆ ಒಂದು 5% ಆಫ್ ಇನ್ಫೆಕ್ಷನ್ಸ್ ಡಿಸೀಸಸ್ ಏನಿದಾವಲ್ಲ ಅದಷ್ಟೇ ಅಲೋಪತಿ ಪಾರ್ಟಾಗಿ ಉಳ್ಕೊಳ್ತದೆ. 95% ಆಯುರ್ವೇದ ಪಾರ್ಟಾಗಿ ಬರ್ತದೆ. ಜೀವನವನ್ನು ಆನಂದವಾಗಿ ಇಟ್ಕೊಳ್ಳೋದು ಒಂದು ಉದ್ದೇಶ ಆದ್ರೆ ರೋಗರಹಿತವಾಗಿರೋದಕ್ಕೆ ಅಮ್ಮನೇ ಒಬ್ಬ ವೈದ್ಯ ಆಗಬೇಕು. ನನಗೆ ಕಾನೂನಿನ ಪರ್ಮಿಷನ್ ಇಲ್ಲ, ನೀವು ವೈದ್ಯರಲ್ಲ ಅಂತ ಹೇಳಿದ್ರೆ ನಾನು ವೈದ್ಯ ಅಂತ ಹೇಳ್ತಾ ಇರೋದು ಏನಕ್ಕೆ ಅಂದ್ರೆ ಕಾಯಿಲೆ ಬರ್ದಂಗೆ ನೋಡ್ಕೊಳ್ಳೋಕೆ. ಕಾಯಿಲೆ ಬಂದ್ರೆ ಔಷಧಿ ಕೊಡೋಕೆ ಹೇಳ್ತಿಲ್ಲ. ಅಮ್ಮ ಕಾಯಿಲೆ ಬರ್ದಂಗೆ ನೋಡ್ಕೊಂಡ್ರೆ ಇಡೀ ಕುಟುಂಬ ಆರೋಗ್ಯವಾಗಿರಲ್ಲ. ನೀವೊಂದು 100 ಜನರನ್ನು ತಗೊಳ್ಳಿ, 100 ಗ್ರಾಮ್ ಅಕ್ಕಿ ಕೊಡೋದು, ಬೇಳೆ ಕೊಡ್ತೀನಿ, ಒಂದಿಷ್ಟು ತರಕಾರಿ, ಇಷ್ಟು ಎಣ್ಣೆ ಕೊಡ್ತೀನಿ, ಇಷ್ಟೇ ಟೆಂಪರೇಚರ್ ಇರುವಂತ ಒಲೆ ಕೊಡ್ತೀನಿ, ಇಷ್ಟೇ ಪಾತ್ರೆ ಕೊಡ್ತೀನಿ, ಎಲ್ಲರೂ ಸಂಬಾರ ಮಾಡಿದ್ರೆ ಎಲ್ಲರ ಟೇಸ್ಟ್ ಬೇರೆ ಬರ್ತದೆ. ಏನು ವ್ಯತ್ಯಾಸ ಆಯ್ತಂದ್ರೆ ಆ 100 ಜನರ ಮನಸ್ಥಿತಿ ಬೇರೆ ಬೇರೆ. ಹಾಗೆ ಆಯುರ್ವೇದ ಪ್ರತಿ ಇಂಡಿವಿಜುವಲ್ನು ಬೇರೆ ಬೇರೆಯಾಗಿ ನೋಡ್ತದೆ. ಎಲ್ಲರಿಗೂ ಒಂದೇ ಮಾತ್ರ ಕೊಟ್ಟು ಕೂತ್ಕೊಳ್ಳೋದಲ್ಲ. ಸೊ ಈ ಜನರಲೈಸೇಷನ್ ಅಂತ ಏನು ಅಲೋಪತಿಲಿ ಇದೆಯಲ್ಲ, ನಿಮಗೂ ಅದೇ ಔಷಧಿ, ನನಗೂ ಅದೇ ಔಷಧಿ. ನೀವು 3 ಲೀಟರ್ ನೀರು ಕುಡಿಬೇಕು, ನಾನು 3 ಲೀಟರ್ ನೀರು ಕುಡಿಬೇಕು. ನೀವು AC ಕೂತ್ಕೊಂಡು ಕೆಲಸ ಮಾಡ್ತೀರಾ, ನಿಮಗೆ ಕಿಡ್ನಿ ಲೋಡ್ ಆಗುತ್ತೆ. ನಾನು ಹೊಲದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ, 3 ಲೀಟರ್ ನೀರು ಕುಡಿದ್ರೆ ಸಾಕಾಗಲ್ಲ, ಆರ್ಬೇಕು. ಸೈನ್ಸ್ ಹೇಳುತ್ತೆ 3 ಕುಡಿ ಅಂತ. ಎತ್ತರ ಬೆಳೆದಿರೋ ಗಿಡನ ಕಿತ್ಕೊಳ್ಳಿ, ಸ್ವಲ್ಪ ಬಿಟ್ಟು ಇಷ್ಟೇ ತೆನೆ ಬಿಟ್ಟಿರೋ ಗಿಡನೂ ಕಿತ್ಕೊಳ್ಳಿ. ಎರಡರೂ ಬೇರು ನೋಡಿ, ಎತ್ತರ ಬೆಳೆದಿರೋದ್ರ ಬೇರು ಇಷ್ಟು ಬಿಟ್ಟಿರ್ತದೆ, ಇದು ಇಷ್ಟೇ ಬಿಟ್ಟಿರ್ತದೆ. ಸೊ ಬೇರು ಎಷ್ಟು ಆರೋಗ್ಯವಾಗಿದೆಯೋ ಗಿಡ ಅಷ್ಟು ಚೆನ್ನಾಗಿದೆ ಅಂತ ಅರ್ಥ. ಈ ಬೇರನ್ನು ಎಲ್ಲಿ ಸರಿ ಮಾಡಬೇಕು? ಬೀಜದಲ್ಲೇ ಸರಿ ಮಾಡಬೇಕು. ಸೊ ಬೀಜ ಯಾರು? ತಂದೆ ತಾಯಿ. ಈ ಎಗ್ ಮತ್ತೆ ಸ್ಪರ್ಮ್ ಅವುಗಳ ಕ್ವಾಲಿಟಿ ತುಂಬಾ ಚೆನ್ನಾಗಿ ಮಾಡಿ ಆಮೇಲೆ ಗರ್ಭಧಾರಣೆ ಮಾಡಿ ಅಂತ ಹೇಳ್ತೀವಿ ನಾವು. ಗರ್ಭ ಸಂಸ್ಕಾರ ಮಾಡ್ಕೊಳ್ದೇನೆ ಮಗು ಮಾಡ್ಕೋಬಾರ್ದು. ಸೊ ಇಂದಿನ ಎಪಿಸೋಡ್ನಲ್ಲಿ ಕೂಡ ಮತ್ತಷ್ಟು ಆಯುರ್ವೇದದ ಒಂದು ವಿಚಾರದ ಬಗ್ಗೆ ಚರ್ಚೆಗಳನ್ನು ಮಾಡ್ತಾ ಹೋಗೋಣ. ಬನ್ನಿ ಸರ್ ಇದ್ದಾರೆ, ಮಾತನಾಡ್ತಾ ಹೋಗೋಣ. ಸರ್, ಇಂದಿನ ಎಪಿಸೋಡ್ನಲ್ಲೂ ಕೂಡ ದೀರ್ಘವಾದೊಂದು ಚರ್ಚೆಯನ್ನು ಮಾಡ್ಕೊಳ್ತಾ ಬಂದ್ವಿ. ಇನ್ನೂ ಕೂಡ ಅದ್ರ ಬಗ್ಗೆ ಇನ್ನು ಚರ್ಚೆಯನ್ನು ಮಾಡೋದಿದೆ, ಹೇಳಿ ಸರ್. ಏನಿಲ್ಲ, ಈಗ ಹೇಳೋದೇನಿದೆ ಅಂದರೆ ಆಯುರ್ವೇದ ಒಂದು ಶ್ರೇಷ್ಠ ವಿಜ್ಞಾನ ಅಂತ ನಾನು ಹೇಳಬೇಕಿದೆ. ಈಗ ಹೌದು, ಈಗ ಆಯ್ತಲ್ಲ, ಅದು ಸೋಡಾ ಸೈನ್ಸ್ ಇನ್ನೊಂದು ಮತ್ತೊಂದೆಲ್ಲ ಆಯಿತು. ಯಾವ್ದು ಎಷ್ಟೆಷ್ಟು ಸೈನ್ಸಿನ ಲಿಮಿಟೇಷನ್ ಇದೆ ಅಂತಲೂ ಗೊತ್ತಾಗ್ತಾ ಇದೆ. ಮತ್ತು ಒಟ್ಟಾರೆ ಬೇಕಾಗಿರೋದು ಮನುಷ್ಯನಿಗೆ ತಕ್ಷಣಕ್ಕೆ ರಿಲೀಫ್ ಬೇಕು, ಹೌದು, ಸೈಡ್ ಎಫೆಕ್ಟ್ ಇರಬಾರ್ದು, ಮತ್ತೆ ಬರಬಾರ್ದು. ಸೊ ಇದಕ್ಕೆ ಒಂದು ಸಮನ್ವಯತೆ ಬೇಕು. ಸಮನ್ವಯತೆ ಅಂದ್ರೇನು? ಎಲ್ಲದೂ ಬೇಕು ಅಂತ. ಇದೊಂದೇ ಬೇಕು, ಅದು ಬೇಡ, ಅದು ಬೇಡ, ಅದು ಅವ್ರು ಮಾತಾಡಿದಕ್ಕೆ ನಾನು ಮಾತಾಡಿದಷ್ಟೇ ಬಿಟ್ಟರೆ ಅದನ್ನು ರಿಜೆಕ್ಷನ್ ಅಂತ ನಮಗೆ ಇಲ್ಲ. ನಾವು 25%ಗಿಂತ ಹೆಚ್ಚು ಅಲೋಪತಿ ಗೊತ್ತು ನಮಗೆ. ಅಲೋಪತಿ ಸೈನ್ಸ್ ಬಗ್ಗೆ ಓದಿರ್ತೀವಿ ನಾವು, ಅವ್ರು ಆಯುರ್ವೇದ ಬಗ್ಗೆ ಓದಿರಲ್ಲ. ಈಗ ಇಟ್ಕೊಂಡು ವ್ಯಕ್ತಿಗೆ ಬಿಟ್ಬಿಡೋಣ. ನಮ್ಮ ವೈದ್ಯಕೀಯ ಪದ್ಧತಿ ವೈದ್ಯರದು ಯಾವುದು ಇವ್ರದ್ದು ಗಲಾಟೆಗಳೆಲ್ಲ ಬಿಟ್ಟು ಹಾಕಿದ್ರು ಕೂಡ ಒಬ್ಬ ವ್ಯಕ್ತಿಗೆ ಏನು ಬೇಕು? ಇವು ಮೂರೇ ತಾನೆ. ಕಾಯಿಲೆ ಬಂದರೆ ತಕ್ಷಣ ಪರಿಹಾರ ಬೇಕು, ಆದಮೇಲೆ ಮತ್ತೆ ಬರಬಾರ್ದು. ಇದಾಗಿದೆಯಾ ಅನ್ನೋದ್ರ ಬಗ್ಗೆ ಇಲ್ಲಿ ತನಕ ಚರ್ಚೆ ಮಾಡಿದ್ರು. ಡಯಾಬಿಟಿಸ್ ಬಂತು ತಕ್ಷಣ ಪರಿಹಾರ ಬೇಕು, ಮತ್ತೆ ಬರಬಾರ್ದು. ಈಗ ಆಗಿದೆಯಾ ಅಂದರೆ ಆಗಿಲ್ಲ ಅಂತ. ಸೊ ಅದ್ರ ಬಗ್ಗೆ ನಾವು ಡಿಸ್ಕಸ್. ಸೊ ಇದಕ್ಕೆ ಏನಂತ ಕರೀತಾರೆ ಅಂದರೆ ಸಮನ್ವಯ ಅಂತ ಕರೀತಾರೆ. ಸಮನ್ವಯಗೊಳಿಸ್ಬೇಕು. ಒಟ್ಟಾರೆ ಜಗತ್ತಲ್ಲಿ ವೈದ್ಯಕೀಯ ವಿಜ್ಞಾನಗಳು ಅಂತ ಏನಿದಾವೋ ಅವನ್ನ ಸಮನ್ವಯಿಸಿ. ಸೊ ಆಯುರ್ವೇದ ಒನ್ ಪಾರ್ಟ್ ಈಸ್ ವೈದ್ಯಕೀಯ ವಿಜ್ಞಾನ, ಉಳಿದಿದ್ದೆಲ್ಲ ಲೈಫ್ ಸೈನ್ಸ್. ಆಯುರ್ವೇದದ ಆ ಪಾರ್ಟು ಮಾಡರ್ನ್ ಸೈನ್ಸಿನ ವೈದ್ಯಕೀಯ ಪಾರ್ಟ್, ಅದು ಆ ಸೈನ್ಸಿಗೆ ಜೀವನದ ಪಾರ್ಟ್ ಇಲ್ಲ, ಬರೀ ವೈದ್ಯಕೀಯ. ಯಾಕಂದರೆ ಅದೊಂದು ಡೆಡ್ ಸೈನ್ಸ್ ಥರ. ನಿಮ್ಮನ್ನು ಡೆಡ್ ಬಾಡಿ ಥರ ನೋಡ್ತದೆ, ನನ್ನೂ ಡೆಡ್ ಬಾಡಿ ಥರ ನೋಡ್ತದೆ. ಅದು ಲಿವಿಂಗ್ ಬಾಡಿ. ಮನಸ್ಸು ಎಲ್ಲೈತೆ ಅಂತಲೂ ಗೊತ್ತಿಲ್ಲದೆ ಇರೋದು, ಜೀವ ಎಲ್ಲಿದೆ ಅಂತ ಗೊತ್ತಿಲ್ಲ. ನಾನು ಈ ಸೈಲ್ ಅಷ್ಟೇ ಸರಿ ಮಾಡ್ತೀನಿ ಅಂದರೆ ಅದೊಂದು ಓಕೆ, ಅದರದ್ದೇ ಆದ ಸಾಮರ್ಥ್ಯ ಇದೆ, ಅದನ್ನು ತಗೊಳ್ಳೋದು. ನ್ಯಾಚುರೋಪತಿ ತಗೊಳ್ಳಿ, ಹೋಮಿಯೋಪತಿ ತಗೊಳ್ಳಿ, ಏನೆಲ್ಲ ಜಗತ್ತಲ್ಲಿದೆ ಇದಿಷ್ಟನ್ನು ತಗೊಂಡು ಒಬ್ಬ ವ್ಯಕ್ತಿಗೆ ಫಲಿತಾಂಶ ಸಿಗಬೇಕು, ಒಬ್ಬ ವ್ಯಕ್ತಿ ಆರೋಗ್ಯವಾಗಿ ಇರಬೇಕು. ಅದು ಒಟ್ಟಾರೆ ಉದ್ದೇಶ. ನಾನು ಸರಿ, ನೀನು ಸರಿ, ನಾನು ಶ್ರೇಷ್ಠ, ನೀನು ಶ್ರೇಷ್ಠ ಅನ್ನೋ ಚರ್ಚೆ ಅಲ್ಲ ಅದು, ಆಯಿತಾ? ಸೊ ಇದನ್ನು ಸಮನ್ವಯಗೊಳಿಸ್ಬೇಕು. ಇದು ಎಜುಕೇಷನ್ ಹಂತದಲ್ಲೇ ಸಮನ್ವಯಗೊಳಿಸೋದು ಸೂಕ್ತ. ನಾನು ಕೇಳಿದ್ರೆ ಓದುವಾಗಲೇ ಇದು ಹೀಗಿದೆ, ವಾಸ್ತವ ಹೀಗಿದೆ, ನಾವು ಹೀಗೆ ಮಾಡ್ತಾ ಇದ್ದೀವಿ ಅಂತ ಸಮನ್ವಯಗೊಳಿಸ್ಬೇಕು. ಇಲ್ಲ ರೋಗಿಗೆ ಹೆದರಿಸಬಾರ್ದು, ಇದು ಮಾಡಿಲ್ಲ ಅಂದ್ರೆ ಹೀಗಾಗುತ್ತೆ, ಹೋಗು ಅಲ್ಲಿ. ಸೊ ಅಲ್ಲಿ ತಗೋಬೇಡ, ಆಯುರ್ವೇದದಲ್ಲಿ ಅದ್ರಾಗ ಇದು ಇರ್ತದೆ, ಅದ್ರಾಗ ಅದು ಏನೂ ಓದಿರಲ್ಲ. ನಯಾ ಪೈಸಾ ಆಯುರ್ವೇದ ಬಗ್ಗೆ ಅರ್ಥ ಇರಲ್ಲ. ಆಯುರ್ವೇದ ಅನ್ನೋ ಶಬ್ದ ಬಿಟ್ಟು ಮತ್ತೆ ಇನ್ನೇನು ಗೊತ್ತಿರಲ್ಲ. ವೆರಿ ಕ್ಲಿಯರ್. ನಮಗಾದ್ರೂ ಅಲೋಪತಿ ಬಗ್ಗೆ ಗೊತ್ತಿದೆ, ಆಯುರ್ವೇದ ಅನ್ನೋ ವರ್ಡ್ ಬಿಟ್ಟು ಇನ್ನೇನು ಗೊತ್ತಿರಲ್ಲ. ಎಕ್ಸೆಪ್ಟ್ ಡಾಕ್ಟರ್ BM ಹೆಗಡೆ ಈ ಥರದವ್ರನ್ನ ಬಿಟ್ಟರೆ, ಆಯುರ್ವೇದ ಬಗ್ಗೆ ಆಳವಾಗಿ ಅಧ್ಯಯನ ಮಾಡಿದ್ದಾರೆ ಅವ್ರನ್ನ ಬಿಟ್ಟರೆ
ಹೆಚ್ಚಿನ ಜನರಿಗೆ ಆಯುರ್ವೇದ ಅಂದರೆ ಬರೀ ಒಂದು ವರ್ಡ್ ಗೊತ್ತು ಅಷ್ಟೇ. ಹೌದು. ಸೊ ಹಂಗೆ ಅಷ್ಟೇ ಲಿಮಿಟ್ ಗೊತ್ತಿದ್ಕೊಂಡು ಆಯುರ್ವೇದ ಹಂಗೆ ಮಾಡುತ್ತೆ, ಆಯುರ್ವೇದ ಹಿಂಗೆ ಮಾಡುತ್ತೆ ಅಂತ ಅವ್ರು ಓದುವಾಗ ಏನಾರು ಕಲ್ತಿದ್ರೆ ಅದನ್ನು ಬಿಡಬೇಕು. ಅದು ವಿಶಾಲ ದೃಷ್ಟಿಯಿಂದ ಹೊರತೆಗಿಬೇಕು, ಅದೇನು ಮಾಡುತ್ತೆ ಏನಿಲ್ಲ ಅಂತ. ಸೊ ಹಂಗೆ ಮಾಡ್ಕೊಳ್ಳಿಲ್ಲ ಅಂದರೆ, ಈ ಸಮನ್ವಯಗೊಳಿಸ್ಕೊಳ್ಳಿಲ್ಲ ಅಂದರೆ ವಿಕ್ಟಿಮ್ ಯಾರು ಅಂದರೆ ಪೇಷಂಟು, ನೀವು, ನಾವೆಲ್ಲ ವಿಕ್ಟಿಮ್ಸ್. ಅವ್ರು ವಿಕ್ಟಿಮ್ ಆಗೋದಕ್ಕೆ ನಮಗೆ ಯಾರೂ ಅಧಿಕಾರ ಕೊಟ್ಟಿಲ್ಲ, ಯಾವ ವೈದ್ಯರಿಗೂ ಅದನ್ನು ಅಧಿಕಾರ ಕೊಟ್ಟಿಲ್ಲ. ಸೊ ಹಾಗಾಗಿ ಸಮನ್ವಯಗೊಳಿಸೋದು ತುಂಬ ಸೂಕ್ತ. ಒಂದು ವೇಳೆ ಸಮನ್ವಯಗೊಳಿಸಿದರೆ ಏನಾಗುತ್ತೆ ಅಂತ ನನಗೆ ಕನ್ಕ್ಲೂಷನ್ ಪಾರ್ಟಿ ಬರ್ತೇನೆ. ಸಮನ್ವಯಗೊಳಿಸಿದರೆ ಅವರೊಂದು ಚರ್ಚೆಯಲ್ಲಿ ಬಂದಾಗ ಆಯುರ್ವೇದ ಯಾಕೆ ಎಕ್ಸಿಸ್ಟಿಂಗ್ ಇದೆ ಅಂದರೆ ಸರ್ಕಾರದ ಪೋಷಣೆ ಇದೆ, ಸರ್ಕಾರ ನಿಮ್ಮನ್ನು ಪೋಷಣೆ ಮಾಡಿದೆ, ಒಂದು ಆಯುಷ್ ಅನ್ನುವಂಥ ಇಲಾಖೆ ಅಂತಂದುಬಿಟ್ಟು ಅವ್ರಿಗೆ ಒಂದಷ್ಟು ಸಂಬಳ ಕೊಟ್ಟು ಡಾಕ್ಟರ್ಸ್ನ ಕಾಲೇಜುಗಳನ್ನೆಲ್ಲ ಇಟ್ಟು ನಿಮ್ಮನ್ನು ಪೋಷಣೆ ಮಾಡ್ತಾ ಇರೋದ್ರಿಂದ ಆಯುರ್ವೇದ ಜೀವಂತವಿದೆ, ಇಲ್ಲಾಂದ್ರೆ ಇರ್ತಿರ್ಲಿಲ್ಲ ಅಂತ. ಇದು ಮಾತೇ ಅಲ್ಲ. ಇದು ಒಂದು ವೇಳೆ ಇದೇ ಸರ್ಕಾರ ಆಯುರ್ವೇದ ವೈದ್ಯರಿಗೆ ಒಂದು ICU ಸೆಟಪ್ಪಿಗೆ ಪರ್ಮಿಷನ್ ಕೊಟ್ಟು ಟ್ರೈನಿಂಗ್ ಕೊಟ್ಟು ಬಿಟ್ಟೆ ಅಂದರೆ ಅಲೋಪತಿ ಸೈನ್ಸ್ 95% ಮುಳುಗೋಗುತ್ತೆ. ಯಾಕೆ ಅಂದರೆ ಅವಶ್ಯಕತೆನೇ ಇಲ್ಲ, ಅದು ಯಾವ ಮೆಟಬಾಲಿಕ್ ಡಿಸಾರ್ಡರ್ಗೆ ಏನು ಟಚ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಈ ಎಮರ್ಜೆನ್ಸಿ ಅನ್ನುವಂಥ ಒಂದೇ ಒಂದು ಸಣ್ಣ ಪಾರ್ಟನ್ನು ಇಟ್ಕೊಂಡು ಆಟ ಆಡ್ತಾ ಇರೋ ಕೆಲಸ ಇದು. ಸೊ ಎಮರ್ಜೆನ್ಸಿನ ಏನಾದರೂ ಅಲೋಪತಿಗೆ ಆಯುರ್ವೇದ ಜನರಿಗೆ ಟ್ರೈನಿಂಗ್ ಕೊಟ್ಟು ಇಷ್ಟು ಸಣ್ಣ ಸೆಟಪ್ಪನ್ಗೆ ನಿಮಗೆ ಪರ್ಮಿಟೆಡ್. ನಮ್ಮಲ್ಲಿ ಪೇಷಂಟ್ ಬಂದು ಏನಾದರೂ ಅಕಸ್ಮಾತ್ ಡೆತ್ ಆದರೆ ಕೇಸ್ ಹಾಕೋದು ದೊಡ್ಡದಾಗಿ. ಅಲೋಪತಿಲಿ ಡೆತ್ ಸಾಮಾನು, ಸಾಯ್ತಾರೆ ಡಾಕ್ಟರ್ ಕೈಲಿ ಏನು ಮಾಡ್ಕ್ರಿ. ಅದೇ ಆಯುರ್ವೇದದಲ್ಲಿ ಒಂದು ಸತ್ತ ನೀವು ಯಾಕ್ರಿ ಮುಟ್ಟಿದ್ರೆ ಅದನ್ನು ಅವ್ರು ಮುಟ್ಟಬೇಕಿತ್ತು. ಇದನ್ನೇನಾದರೂ ಈ ಕಾನೂನಿನ ಅಡೆತಡೆಗಳನ್ನು ತೆಗೆದುಹಾಕಿ ಒಂದು ಲೈಫ್ ಸೈನ್ಸಿಗೆ ಬೇಕಾದಂತಹ ನಮಗೆ ಟ್ರೈನಿಂಗ್ ಕೊಟ್ಟು ಮಾಡಬಹುದು. ಒಂದು ಇಲ್ಲ MBBS ಮಾಡಿದವ್ರನ್ನ ಟೈಪ್ ಮಾಡಿ ನೀನು ಎಮರ್ಜೆನ್ಸಿನ ಅಷ್ಟೇ ಅಟೆಂಡ್ ಮಾಡು, ಉಳಿದದ್ದನ್ನು ಅವ್ರಿಗೆ ಬಿಡು ಆರೋಗ್ಯದವ್ರಿಗೆ ಅಂತ ಬಿಟ್ಟರೆ ಒಂದು 5% ಆಫ್ ಇನ್ಫೆಕ್ಷನ್ಸ್ ಡಿಸೀಸಸ್ ಏನಿದಾವಲ್ಲ ಅದಷ್ಟೇ ಅಲೋಪತಿ ಪಾರ್ಟಾಗಿ ಉಳ್ಕೊಳ್ತದೆ. 95% ಆಯುರ್ವೇದ ಪಾರ್ಟಾಗಿ ಬರ್ತದೆ. ಇನ್ನೊಂದು 10 ವರ್ಷ ಹಿಂಗೆ ಕಳೆದ್ರೆ ಕಾಯಿಲೆನೇ ಬರ್ಸಲ್ಲ. ತೊಗೊಂಡೇನು ಮಾಡ್ತೀರಾ ಆಮೇಲೆ? ಆ 5% ಏನಿದೆ ಅದನ್ನು ನೋಡ್ಕೊಂಡು ಹೋದ್ರೆ ಸಾಕು. 5% 95% ರೋಗಿಗಳನ್ನು ಮಾಡೋ ಅವಶ್ಯಕತೆ ಇಲ್ಲ. ಹಾಗಾಗಿ ಆಯುರ್ವೇದ ಯಾಕೆ ಈ ಮಟ್ಟದಲ್ಲಿ ಶ್ರೇಷ್ಠವಾಗಿ ಕಾಣ್ತದೆ ನನಗೆ ಅಂದರೆ, ನಾನು BSc ಮಾಡಿ MSc ಮೈಕ್ರೋಬಯಾಲಜಿ ಆಮೇಲೆ ಆಯುರ್ವೇದ ಬಂದಿರೋದು. ಸೈನ್ಸಿನ ಇದನ್ನು ಗೊತ್ತು ನನಗೆ, ಆಯುರ್ವೇದದ ಡೆಪ್ತು ಗೊತ್ತು. ಆಯುರ್ವೇದ ಬಂದಿದ್ದಕ್ಕೆ ನನಗೆ ತುಂಬ ಖುಷಿಯಾಗಿದೆ. ನಾನು ಆಯುರ್ವೇದ ಓದಿದ್ದಕ್ಕೆ ನನಗೆ ಖುಷಿಯಾಗಿದೆ. ಯಾಕೆ ಖುಷಿಯಾಗಿದೆ ಅಂದರೆ ಬರೀ ನಾನು ವೈದ್ಯನಾಗಿಲ್ಲ, ಒಂದು ಲೈಫ್ ಸೈನ್ಸನ್ನು ತುಂಬ ಆಳವಾಗಿ ತಿಳ್ಕೊಳ್ಳೋಕೆ ನನಗೆ ಅವಕಾಶ ಸಿಕ್ಕಿದೆ. ನನ್ನ ಜೀವನ ಅಷ್ಟು ಖುಷಿಯಾಗಿ ಬದುಕ್ತಾ ಇದೆ ಬಿಕಾಸ್ ಆಫ್ ಆಯುರ್ವೇದ, ನಾಟ್ ಬಿಕಾಸ್ ಆಫ್ ಎನಿ ಅದರ್ ಸೈನ್ಸ್. ಬಿಕಾಸ್ ಆಫ್ ಆಯುರ್ವೇದ ಜೀವನ ತುಂಬ ಖುಷಿಯಾಗಿ ಹುಟ್ಟಿದೆ. ಆನಂದವಿರೋದು ಜೀವನ ಅಲ್ವಾ, ಆನಂದ ಬದುಕಬೇಕಲ್ವಾ, ಒದ್ದಾಡ್ಕೊಂತ ಬದುಕೋದ್ರಿಗೆ ಏನು ಅರ್ಥ ಇದೆ. ಓಕೆ, ಸೊ ಹಾಗಾಗಿ ಆಯುರ್ವೇದ ಅನ್ನುವಂಥದ್ದು ನಾನು ಆಯುರ್ವೇದ ಜೀವನ ತರಬೇತಿ ಅಂತಲೇ ಪ್ರತಿಯೊಬ್ಬರಿಗೂ ಮಾಡ್ತೀವಿ, ಜನರಲ್ ಪಬ್ಲಿಕ್ಕಿಗೆ. ಅಲ್ಲಿ 2 ಉದ್ದೇಶ ಇದೆ. ಜೀವನವನ್ನು ಆನಂದವಾಗಿ ಇಟ್ಕೊಳ್ಳೋದು ಒಂದು ಉದ್ದೇಶ ಆದರೆ, ಯಶಸ್ವಿಯಾಗಿ ಮಾಡಿಕೊಂಡು ಆನಂದವಾಗಿ ಇಟ್ಕೊಳ್ಳೋದೇ ನಿಜವಾದ ಜೀವನ ಆದರೆ, ರೋಗರಹಿತವಾಗಿರೋದಕ್ಕೆ ಅಮ್ಮನೇ ಒಬ್ಬ ವೈದ್ಯ ಆಗಬೇಕು. ಮೂಲ ನನಗೆ ಕಾನೂನಿನ ಪರ್ಮಿಷನ್ ಇಲ್ಲ, ನೀವು ವೈದ್ಯರಲ್ಲ ಅಂತ ಹೇಳಿದ್ರೆ, ನಾನು ವೈದ್ಯ ಅಂತ ಹೇಳ್ತಾ ಇರೋದು ಏನಕ್ಕೆ ಅಂದರೆ ಕಾಯಿಲೆ ಬರ್ದಂಗೆ ನೋಡ್ಕೊಳ್ಳೋಕ್ಕೆ. ಕಾಯಿಲೆ ಬಂದಕ್ಕೆ ಔಷಧಿ ಕೊಡೋದಕ್ಕೆ ಹೇಳ್ತಿಲ್ಲ. ಅಮ್ಮ ಕಾಯಿಲೆ ಬರ್ದಂಗೆ ನೋಡಿಕೊಂಡ್ರೆ ಇಡೀ ಕುಟುಂಬ ಆರೋಗ್ಯವಾಗಿರಲ್ವ. ಅದಕ್ಕೆ ಆಯುರ್ವೇದ ಜೀವನ ತರಬೇತಿ ಅಂತಲೇ ನಾವು ಅದನ್ನು ಮಾಡ್ತಾ, ಆಯುರ್ವೇದ ಜೀವನ ಅಂತಲೇ ಒಂದು ತರಬೇತಿ ಮಾಡ್ತಾ ಇದ್ದೀವಿ, ಮಾಡಿದ್ದೀವಿ ಕೂಡ. 72 ಎಪಿಸೋಡು 70 ಆಯಿತು, ಇನ್ನೊಂದು 10 ಎಪಿಸೋಡಿಗೆ ಮುಗೀತದೆ. ಅದು ನಮ್ಮ ಆ್ಯಪಲ್ಲಿ ಇರ್ತದೆ, ಯಾರಾದರೂ ನೋಡ್ಬೋದು. ಶ್ರೀಪಾ ಆ್ಯಪ್ ಅಂತ ಇದೆ, ಅದರಲ್ಲಿ ಹೋದರೆ ಮೈ ಶ್ರೀಪಾ ಆ್ಯಪ್ ಅಂತ ಇದೆ, ಅದರಲ್ಲಿ ಹೋದರೆ ಆಯುರ್ವೇದ ಜೀವನ ಅಂತಲೇ ಒಂದಿದೆ. ಸೊ ಅಲ್ಲಿ ಪ್ರತಿ ಸೋಮವಾರ ನಾನು ಕ್ಲಾಸ್ ಮಾಡಿದ್ದೀನೆಲ್ಲ ಅಲ್ಲಿ ಸ್ಟೋರ್ ಮಾಡಿ ಇಟ್ಟಿದ್ದೀವಿ. ಸೊ ಅಲ್ಲಿ ಆಯುರ್ವೇದ ಜೀವನ ಅಂದರೆ ಏನು, ಕಾಯಿಲೆ ಬರದಂಗೆ ನೋಡ್ಕೊಳ್ತಾ ಹೆಂಗೆ ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ಇದೆ. ಅದು ನಿಜವಾದ ಸೈನ್ಸ್, ಒಂದು ಜೀವನದ ಪದ್ಧತಿ. ಹೌದು, ಅದನ್ನ ಅಮ್ಮ ಒಬ್ಬರು ನೋಡ್ಕೊಂಡು, ಒಬ್ಬ ಮನೆಯಲ್ಲಿ ಅಮ್ಮ ವೈದ್ಯ ಆಗಿದ್ರೆ ಆಸ್ಪತ್ರೆಗೆ ಹೋಗ್ದಂಗೆ ನೋಡ್ಕೊಂಡ್ರೆ ಮುಗಿದೋಯ್ತಲ್ಲ ಜೀವನ. ಹೌದಾ? ಮತ್ತು ಇದು ಸಾಧ್ಯತೆ ಇದೆ, ಆಯುರ್ವೇದ ಇದನ್ನೇ ಹೇಳಿರೋದು. ಪ್ರತಿ ಮನೆಯಲ್ಲೂ ಆಯುರ್ವೇದ ಗೊತ್ತಿರೋಂಥವ್ರು ಇರಬೇಕು ಅಂತ ಹೇಳ್ಕೊಂಡಿರೋದು. ಸೊ ಹಾಗಾದ್ರೆ ಆಯುರ್ವೇದ ಈ ಪಾರ್ಟಿಗೆ ಸೂಕ್ತ. ಹಾಗಾದ್ರೆ ಇದನ್ನು ಹೇಗೆ ತಯಾರು ಮಾಡ್ತೀವಿ? ಆಸ್ಪತ್ರೆಗಳು ಯಾಕೆ ಬೇಕು ಜಗತ್ತಿಗೆ? ಈ ಕನ್ಕ್ಲೂಷನ್ ಬೇಕು. ಆಸ್ಪತ್ರೆಗೆ ಬೆಳಕ್ಕೆ ಬೇಡ, ಬೇಕು. ವೈದ್ಯರು ಬೇಕೇ ಬೇಡ, ಬೇಕು. ಎದಕ್ಕೆ ಬೇಕು ಅಂತ ಕೇಳ್ತೀನಿ. ಎದಕ್ಕೆ ಬೇಕು ಅಂದರೆ, ನಿಮ್ಮ ವೆಹಿಕಲ್ ಇದೆ ಅಲ್ಲ, ಇದನ್ನು ಸರ್ವಿಸಿಗೆ ತೊಗೊಂಡೋಗ್ತಿರಲ್ಲ, ಕೆಟ್ಟ ಮೇಲೆ ತೊಗೊಂಡೋಗ್ತೀರಾ, ಮೊದಲೇ ತೊಗೊಂಡೋಗ್ತೀರಾ? ಮೊದಲೇ ತೊಗೊಂಡೋಗ್ತೀವಿ. ಯಾಕೆ ತೊಗೊಂಡೋಗ್ತೀರಿ? ಕೆಟ್ಟದಂಗಿರೋಕ್ಕೆ. ಅದು ಸರ್ವಿಸ್ಗೂ. ಮತ್ತು ಇದನ್ನು ಯಾವ ತೊಗೊಂಡೋಗ್ತೀರಾ ಆಸ್ಪತ್ರೆಗೆ? ಇಲ್ಲೇ ವ್ಯತ್ಯಾಸ. ಕೆಡೋದಕ್ಕಿಂತ ಮೊದಲೇ ಆಯುರ್ವೇದ ಆಸ್ಪತ್ರೆ ಡಾಕ್ಟರ್ ಬಂದು ಇದನ್ನು ಕೆಡದಂಗಿರೋದು ಹೆಂಗೆ ಅಂತ ಕೇಳಬೇಕು. ಅದಕ್ಕೆ ಪ್ರತಿ ವರ್ಷಕ್ಕೊಂದ್ಸರಿ ಸರ್ವಿಸ್ ಮಾಡಿಸ್ಬೇಕು ಬಾಡಿನ.
ಪ್ರತಿ ವರ್ಷಕ್ಕೊಂದು. ಹೌದು, ಇದನ್ನೇ ಡಿಟಾಕ್ಸಿಫಿಕೇಶನ್ ಅಂತ ಕರಿತೀವಿ, ಓಕೆ. ಪಂಚಕರ್ಮ ಅಂತ ಕರಿತೀವಿ, ಶೋಧನ ಚಿಕಿತ್ಸೆ ಅಂತ ಕರಿತೀವಿ. ನಾವೇನೇ ಶುದ್ಧವಾಗಿ ಆಹಾರ ತೊಗೊಂಡು ಹೆಂಗೆ ಶುದ್ಧವಾಗಿ ಬದುಕಿವಿ ಅಂದ್ರೂ ಕೂಡ ವೇರ್ ಆ್ಯಂಡ್ ಟೇರ್ ಇದ್ದೇ ಇರ್ತದೆ. ಓಕೆ. ನೀವು ಗಾಡಿ ಎಷ್ಟೇ ಚೆನ್ನಾಗಿ ಓಡಿಸಿದ್ರು ಕೂಡ ಅದಕ್ಕೆ ಮಾಡಲೇಬೇಕಲ್ಲ. ಮಾಡ್ಲೇಬೇಕು. ಹಾಗೆ ಈ ಶರೀರಕ್ಕೂ ಅದು ವೇರ್ ಆ್ಯಂಡ್ ಟೇರ್ ಇದ್ದೇ ಇರ್ತದೆ. ಸೊ ಅದನ್ನು ಬಂದು ಸರಿಪಡಿಸ್ಕೊಳ್ಳೋದು, Okay. ವೇಸ್ಟನ್ನು ಹೊರಗೆ ಹಾಕೋದು, ಬೇಕಾಗಿದ್ದನ್ನು ರೀಫಿಲ್ ಮಾಡೋದು ವರ್ಷಕ್ಕೊಂದ್ಸರಿ ವರ್ಷಕ್ಕೊಂದ್ಸರಿ. ಆಯುರ್ವೇದದಲ್ಲಿ ಇನ್ನು ಮುಂದಿನ ವರ್ಷ ತನಕ ನಿಂಗೆ ಯಾವ ಕಾಯಿಲೆನೂ ಬರಲ್ಲ, ಆರಾಮಾಗಿರ್ತೀವಿ. ಓಕೆ. ಆಯ್ತಾ? ಒಂದನೇ ಪಾರ್ಟ್ ಇದು ಆಯುರ್ವೇದ ಒಂದು ಶ್ರೇಷ್ಠವಾದ ಒಂದು ಪಾರ್ಟ್. ಇನ್ನೊಂದು, ನಾವು ಆಹಾರದ ಬಗ್ಗೆ ಪೇಷಂಟ್ಗೆ ಹೇಳಿ ಅವರು ತುಂಬ ಚೆನ್ನಾಗಿ ಫಾಲೋ ಮಾಡ್ತಾರೆ. ಹೇಳಿದ್ರಲ್ಲ ತುಂಬ ಚೆನ್ನಾಗಿ, ಅದು ಸರ್ ನೀವು ಬಿಟ್ಟ ಮೇಲೆ ನನಗೆ ಏನೆಲ್ಲ ಬದಲಾವಣೆ ಆಗಿದೆ ಜೀವನದಲ್ಲಿ ಅಂತೆಲ್ಲ ಹೇಳ್ತಾರೆ. ಇದನ್ನು ಪರಿಚಯ ಮಾಡಿಸ್ಬೇಕು ಅಂತ ನಾವು ಶುದ್ಧವಾದ ಆಹಾರ ತೊಗೊಳ್ಳೋದು ಹೆಂಗೆ ಅಂತಲೇ ನಾವು ಟ್ರೈನಿಂಗ್ ಕೊಡ್ತೀವಿ. ಶುದ್ಧವಾದ, ಇವತ್ತು ಅನ್ನ ಮಾಡೋದು ಗೊತ್ತಿಲ್ಲ ಎಷ್ಟೋ ಜನರಿಗೆ. ಅಕ್ಕಿ ಹಿಟ್ಟು ಅನ್ನ ಮಾಡೋದು ಹೆಂಗೆ ಅಂತ ಗೊತ್ತಿಲ್ಲ. ಯಾಕೆ ಗೊತ್ತಿಲ್ಲ ಅಂತ ಹೇಳಿದ್ರೆ, ನೀವೊಂದು 100 ಜನರನ್ನು ತಗೊಳ್ಳಿ, 100 ಜನರಿಗೂ 100 ಗ್ರಾಮ್ ಅಕ್ಕಿ ಇದು ಬೇಳೆ ಕೊಡ್ತೀನಿ, ಇಂದಿಷ್ಟು ತರಕಾರಿ, ಲಿಮಿಟೆಡ್ ಇಷ್ಟು ತರಕಾರಿ ಕೊಡ್ತೀನಿ, ಇಷ್ಟು ಎಣ್ಣೆ ಕೊಡ್ತೀನಿ, ಇಷ್ಟೇ ಟೆಂಪ್ರೇಚರ್ಲಿರುವಂಥ ಒಲೆ ಕೊಡ್ತೀನಿ, ಇಷ್ಟೇ ಪಾತ್ರೆ ಕೊಡ್ತೀನಿ, ಎಲ್ಲರೂ ಸಂಬಾರು ಮಾಡಿದರೆ ಎಲ್ಲರ ಟೇಸ್ಟು ಬೇರೆ ಬರ್ತದೆ, ಒಂದೇ ಬರ್ತದೆ. ಮತ್ತು ಯಾಕೆ ಬಂತು ಹಾಗೆ? ಎಲ್ಲ ಸೇಮ್ ಇದ್ದು ಏನು ವ್ಯತ್ಯಾಸ ಆಯಿತು? ಏನು ವ್ಯತ್ಯಾಸ ಆಯಿತು ಅಂದರೆ ಆ 100 ಜನರ ಮನಸ್ಥಿತಿ ಬೇರೆ ಬೇರೆ ಇದೆ. ಹಾಗೆ ಆಯುರ್ವೇದ ಪ್ರತಿ ಇಂಡಿವಿಜುವಲ್ನು ಬೇರೆ ಬೇರೆಯಾಗಿ ನೋಡ್ತದೆ, ಎಲ್ಲರಿಗೂ ಒಂದೇ ಮಾತ್ರ ಕೊಟ್ಟು ಕೂತ್ಕೊಳ್ಳೋದಲ್ಲ. ಓಕೆ. ಒಂದೊಂದು ವ್ಯಕ್ತಿಗೆ ತಕ್ಕಂತೆ ಅವ್ರ ಪ್ರಕೃತಿನೇ ಬೇರೆ, ಅವ್ರ ಮನೋಭಾವನೆ ಬೇರೆ, ಅವ್ರ ವಿವೇಚನೆ ಬೇರೆ, ಅವ್ರ ವಿಚಾರಣೆ ಬೇರೆ, ಅವ್ರಿಗೆ ಸ್ವಾತಂತ್ರ್ಯ ಕೊಡಬೇಕು. ನೀವು ಹೇಗೆ ಬದುಕಿ, ಹೌದು ಹಾಗೆ ಇದೆ, ನಿಮ್ಮ ಪ್ರಕೃತಿ ಹಾಗಿದೆ, ಹಾಗೆ ಬದುಕಿ, ಅದು ಒಳ್ಳೇದು. ಅದ್ಯಾಕೆ ಈ ಮಾತ್ರೆ ನೀವು ನುಂಗಿಸಿ ಕಂಟ್ರೋಲ್ ಮಾಡ್ತೀರಾ? ಸೊ ಈ ಜನರಲೈಸೇಷನ್ ಅಂತ ಏನು ಅಲೋಪತಿಲಿ ಇದೆಯಲ್ಲ, ನಿಮಗೂ ಅದೇ ಔಷಧಿ, ನನಗೂ ಅದೇ ಔಷಧಿ. ನೀವು 3 ಲೀಟ್ರ್ ನೀರು ಕುಡಿಬೇಕು, ನಾನು 3 ಲೀಟ್ರ್ ನೀರು ಕುಡಿಬೇಕು. ನೀವು ಎ ಸಿಲಿ ಕೂತ್ಕೊಂಡು ಕೆಲಸ ಮಾಡ್ತೀರಾ, ನಿಮಗೆ ಕಿಡ್ನಿ ಲೋಡ್ ಆಗುತ್ತೆ, ಯಾಕಂದರೆ ಬೆವರೇ ಹೋಗಲ್ಲ. ನಾನು ಹೊಲದಲ್ಲಿ ಕೆಲಸ ಮಾಡ್ತಾಯಿದ್ದೀನಿ, 3 ಲೀಟ್ರ್ ನೀರು ಕುಡಿದ್ರೆ ನಂಗೆ ಸಾಕಾಗಲ್ಲ, ಆರಬೇಕು. ಸೊ ಸೈನ್ಸ್ ಹೇಳುತ್ತೆ 3 ಕುಡಿ ಅಂತ. ಈಗ ಅವ್ನಿಗೂ ತೊಂದರೆ, ನಿಮ್ಗೂ ತೊಂದರೆ. ಹೌದಾ? ನನಗೆ ಹೊಲದಲ್ಲಿ ಕೆಲಸ ಮಾಡ್ತೇನೆ, ನನಗೆ 1 ಲೀಟ್ರ್ ಬೇಕು, ಕುಡಿಯೋಕೆ ಅಲೋ ಮಾಡಲ್ಲ ಸೈನ್ಸ್. ನೀವು ಎ ಸಿಲಿ ಕೂತ್ಕೊಂಡು ಕೆಲಸ ಮಾಡ್ತೀರಿ, ನಿಮ್ಗೆ ಅರ್ಧ ಲೀಟ್ರ್ ಸಾಕು, 3 ಲೀಟ್ರ್ ಕುಡಿಸಿ ಕಿಡ್ನಿ ಲೋಡ್ ಮಾಡೋದು. ಸೊ ಹೀಗೆ ಒಂದು ಪ್ಯಾರಾಮೀಟರ್ ಯಾಕೆ ಫಿಕ್ಸ್ ಮಾಡ್ತೀರಿ ಎಲ್ಲದಕ್ಕೂ? ಇವತ್ತು ಬೇರೆ, ನಾಳೆ ಬೇರೆ, ನಾಡ್ದು ಬೇರೆ, ಇನ್ನೂ ಸ್ವಲ್ಪ ಹೊತ್ತು ಬಿಟ್ಟು ಬೇರೆ, ಆಮೇಲೆ ಬೇರೆ, ಈ ಏಜಿಗೆ ಬೇರೆ, ಮುಂದಿನ ಏಜಿಗೆ ಬೇರೆ, ಎಲ್ಲದೂ ಇಂಡಿವಿಜುವಲ್ ಪ್ಯಾರಾಮೀಟರ್ ಇರ್ತದೆ ಅದಕ್ಕೆ. ಇಲ್ಲೋ ಬ್ಲಡ್ ಇಷ್ಟೇ ಇರಬೇಕು, ಇಲ್ದವ್ರನ್ನ ಏನು ಮಾಡೋಣ? ಹೈಟ್ ಅಂದರೆ 5 ಅಡಿ ಇರಬೇಕು, 5.1 ಇದ್ರೆ ಕತ್ತರ್ಸನವಾ? ಯಾಕೆ ಈ ಪ್ಯಾರಾಮೀಟರ್ಸು? ಫಂಕ್ಷನಲ್ ಪ್ಯಾರಾಮೀಟರ್ಸ್ ಅದ ಯಾಕೆ? ಅವ್ನು ಪಾಡಿಗೆ ಅವ್ನು ಆನಂದವಾಗಿದ್ದರೆ ಆನಂದವಾಗಿರಕ್ಕೆ ಬಿಡಿ. ಸೊ ಈ ಸ್ವಾತಂತ್ರ್ಯನ ಆಯುರ್ವೇದ ಮಾತ್ರ ಕೊಡೋದು. ಫಿಕ್ಸ್ ಇಟ್ಬಿಟ್ಟು ನೀನು ಆಸ್ಪತ್ರೆಗೆ ಬರಬೇಕು ಅಂತ ಕರೆಯಲ್ಲ ಅದು. ನೋಡಿ ಇಷ್ಟು ಫಿಕ್ಸು, ಇದಿಲ್ಲ ಅಂದರೆ ನೀವು ಬಂದುಬಿಡು, ಬೇಗ ಔಷಧಿ ಕೊಡ್ತೀನಿ ನಾನು. ಅದು ಹಂಗಲ್ಲ. ನೀನು ಆರೋಗ್ಯವಾಗಿದೆಯಾ, ಆನಂದವಾಗಿದೆಯಾ, ಇರೋದು. ಇಟ್ಸ್ ರೈಟ್. ಮುಂದೇನೋ ಬರುತ್ತೆ ಅಂತ ಈಗ ಹೆದರ್ಸೋ, ಇಲ್ಲ ಹಂಗೆ ಬರಲ್ಲ. ಮುಂದೇನೋ ಬರುತ್ತೆ ಅನ್ನೋದಾದರೆ ಅಲರ್ಜಿಗೆ ಮಾತ್ರ ತೊಗೊಂಡ್ರೆ ಮುಂದೆ ಅಸ್ತಮಾ ಬರ್ತದೆ, ಹೌದು. ಮೈಗ್ರೇನ್ ಮಾತ್ರ ತೊಗೊಂಡ್ರೆ ಮುಂದೆ ಹೆವಿ ಬ್ಲೀಡಿಂಗ್ ಆಗಿ ಗರ್ಭಕೋಶ ಹಾಳಾಗುತ್ತೆ. ಸೊ ಇದನ್ನು ಹೇಳಬೇಕು, ಅದನ್ನು ಬಿಟ್ಟು ಮುಂದೆ ಇನ್ನೂ ಬರ್ತದೆ ಅಂತ ಹೇಳ್ತಾ ಇಲ್ಲ. ಹಾಗೆ ಸೊ ಆಯುರ್ವೇದ ಈ ಹಂತಕ್ಕೆ ಇಂಡಿವಿಜುವಲ್ಲಾಗಿ ಅದನ್ನು ನೋಡ್ತದೆ, ಜನರಲೈಸ್ ಮಾಡಲ್ಲ. ಇಂಡಿವಿಜುವಲ್ ಪ್ರಕೃತಿಗೆ ನೋಡಿ ಅದಕ್ಕೆ ಬೇಕಾದ ಆಹಾರ ಪದ್ಧತಿನ ಹೇಳ್ತದೆ. ಸೊ ಒಂದು ಡಿಟಾಕ್ಸಿಫಿಕೇಶನ್ ಮಾಡುವಂಥದ್ದಾದರೆ ಇಂಡಿವಿಜುವಲ್ ಆಹಾರ ಪದ್ಧತಿನ ಇಂಪ್ಲಿಮೆಂಟ್ ಮಾಡ್ಕೊಂಡು ಹೇಳ್ತದೆ. ಇನ್ನೊಂದು ಸ್ವಲ್ಪ ಡೆಪ್ತ್ಗೆ ಹೋಗುತ್ತೆ ಆಯುರ್ವೇದ, ಇನ್ನೂ ಡೆಪ್ತ್ಗೆ ಹೋಗ್ತದೆ. ಏನು ಡೆಪ್ತು ಅಂದರೆ, ನಿಮ್ಮ ಮಗುಗೆ ಹುಟ್ಟುವಂಥ ಮಗುಗೆ ಏನೂ ಕಾಯಿಲೆ ಬರದಂಗೆ ಲೈಫ್ ಟೈಮ್ ಮೇಂಟೈನ್ ಮಾಡೋದಕ್ಕೆ ಅಂತ ಗರ್ಭ ಸಂಸ್ಕಾರ ಅಂತ ಹೇಳ್ತದೆ. ಚೈತನ್ಯ ಗರ್ಭ ಸಂಸ್ಕಾರ ಅಂತ ಇದು. ಸೊ ಗರ್ಭ ಸಂಸ್ಕಾರ ಅಂದರೆ ಸೀಡ್ ಲೆವೆಲಲ್ಲೇ ಚೆನ್ನಾಗಿಡೋದು. ಸೀಡ್ ಲೆವೆಲಲ್ಲೇ. ನಿಮಗೆ ಹೊಲ ಗದ್ದೆ ಎಷ್ಟು ಪರಿಚಯ ಇದೆ ನಂಗೆ ಗೊತ್ತಿಲ್ಲ, ಪರಿಚಯ ಇದೆಯಾ? ಪರಿಚಯ ಇದೆಯಾ? ಸರಿ. ಏನು ಬೆಳಿತೀರಿ ಹೊಲದಲ್ಲಿ? ಇದು ಭತ್ತ ಬೆಳಿತೀರಾ? ಎಲ್ಲ ಭತ್ತ ಹಾಕಿರ್ತೀರ, ಒಂದಿಷ್ಟು ಎತ್ತರ ಬೆಳೀತದೆ, ಒಂದಿಷ್ಟೇ ಬೆಳೆದಿರ್ತದೆ, ಒಂದಿಷ್ಟು ತಪ್ಪ ತೆನೆ ಕೊಟ್ಟಿರ್ತದೆ, ಒಂದಿಷ್ಟೇ ಕೊಟ್ಟಿರ್ತದೆ. ಅಂದರೆ ಈ ಪಕ್ಕದ ಗಿಡಕ್ಕೇನು ಗೊಬ್ಬರ ಕಮ್ಮಿ ಹಾಕಿದರೆ ನೀರು ಕಮ್ಮಿ ಇದೆಯಾ? ಎಲ್ಲರಿಗೂ ಸಮವಾಗಿರುತ್ತೆ. ಮತ್ತು ಯಾಕೆ ಇದು ಇಷ್ಟೇ ಬಂತು, ಇದು ಯಾಕೆ ಇಷ್ಟು ಎತ್ತರ ಬಂತು? ಅದರ ನೇಚರ್. ಸೀಡ್ ಕ್ವಾಲಿಟಿ. ಸೀಡ್ ಕ್ವಾಲಿಟಿ. ಸೀಡ್ ಕ್ವಾಲಿಟಿ ಅಂದರೆ ಏನಂದರೆ, ಅಲ್ಲಿರೋ ಗೊಬ್ಬರನ, ಅಲ್ಲಿರೋ ನೀರನ್ನು ಭತ್ತದ ಗಿಡ ಹೀರ್ಕೊಳಕ್ಕೆ ಆಗ್ತಿಲ್ಲ ಅಂತ. ಆ ಬೇರು ಅದರ ಕೆಪಾಸಿಟಿನೇ ಅಷ್ಟು. ನೀವು ಪಕ್ಕದಲ್ಲಿರೋ 2 ಭತ್ತದ ಹೇಳಿದ್ನಲ್ಲ, ನೀವು ಈ ಸರಿ ಹೊಲಕ್ಕೆ ಹೋದಾಗ, ಗದ್ದೆಗೆ ಹೋದಾಗ ನೋಡಿ, ಎತ್ತರ ಬೆಳೆದಿರೋ ಗಿಡನ ಕಿತ್ಕೊಳ್ಳಿ, ಸ್ವಲ್ಪ ಬಿಟ್ಟು ಇಷ್ಟೇ ತೆನೆ ಬಿಟ್ಟಿರೋ ಗಿಡನೂ ಕಿತ್ಕೊಳ್ಳಿ. 2 ಬೇರು ನೋಡಿ, ಎತ್ತರ ಬೆಳೆದಿರೋದ್ರ ಬೇರು ಇಷ್ಟು ಬಿಟ್ಟಿರ್ತದೆ, ಇದು ಇಷ್ಟೇ ಬಿಟ್ಟಿರ್ತದೆ. ಸೊ ಬೇರು ಎಷ್ಟು ಆರೋಗ್ಯವಾಗಿದೆಯೋ ಗಿಡ ಅಷ್ಟು ಚೆನ್ನಾಗಿದೆ ಅಂತ ಅರ್ಥ. ಈ ಬೇರನ್ನು ಎಲ್ಲಿ ಸರಿ ಮಾಡಬೇಕು? ಬೀಜದಲ್ಲೇ ಸರಿ ಮಾಡಬೇಕು. ಸೊ ಬೀಜ ಯಾರು? ತಂದೆ ತಾಯಿ. ಹೌದಲ್ಲ? ಮಗುವಿನ ಬೀಜ ಯಾರು? ತಂದೆ ತಾಯಿ. ಸೊ ತಂದೆ ತಾಯಿಗಳಲ್ಲಿ ಈ ಎಗ್ಗು ಮತ್ತು ಸ್ಪರ್ಮ್ ಅವುಗಳ ಕ್ವಾಲಿಟಿ ತುಂಬ ಚೆನ್ನಾಗಿ ಮಾಡಿ ಆಮೇಲೆ ಗರ್ಭಧಾರಣೆ ಮಾಡಿ ಅಂತ ಹೇಳ್ತೀವಿ ನಾವು. ಅಲ್ಲಿ ಮಗು ಎಷ್ಟು ನೀವು ಎಂಥ ಗದ್ದೆಲ್ಲ ನೀರಿಲ್ದರ ಜಾಗ ಬೀಜ ಹಾಕಿದ್ರು ಬೆಳೀತದೆ ಅದು. ಇದು ಹಿಂಗೆ ಮಾಡಿದರೆ ಒಂದು 20 ವರ್ಷಕ್ಕೆ ಜಗತ್ತಲ್ಲಿ ರೋಗ ಅದ ಅಥವಾ ಇಲ್ಲ ಅಂತ ಆಶ್ಚರ್ಯಪಡ್ಬೇಕು ಹಂಗಾಗ್ತದೆ. ಗರ್ಭ ಸಂಸ್ಕಾರ ಮಾಡ್ಕೊಳ್ದೇ ಮಗು ಮಾಡ್ಕೋಬಾರ್ದು. ಇನ್ನೂ ಸ್ವಲ್ಪ ಆಳಕ್ಕೆ ಹೋಗೋಣ. ಇನ್ನೂ ಏನು ಆಳ ಇದೆ ಅಂತ ಅನ್ಸುತ್ತೆ ನಿಮ್ಮ ಅಲ್ವಾ? ಮನುಷ್ಯ ಪ್ರಾಣಿ ಅಲ್ಲ,
ಮನುಷ್ಯ ತಂದೆ ಆದ. ಪ್ರಾಣಿಗೂ ಮನುಷ್ಯನಿಗಿರುವಂಥ ವ್ಯತ್ಯಾಸ ಏನು? ಪ್ರಾಣಿ ಒಂದು ಮೆಕ್ಯಾನಿಕಲ್ ಫಾರ್ಮಲ್ಲಿ ರೆಡಿ ಇದೆ ಅಷ್ಟೇ. ಅದು ಅದಕ್ಕೇನು ಜೆನೆಟಿಕ್ DNA ಫೀಡ್ ಆಗಿದೆ, ಅಷ್ಟು ಬಿಟ್ಟು ಇನ್ನೇನು ವಿಚಾರ ಮಾಡೋದಿಲ್ಲ. ಒಂದು ಹಸು ಮೇದು ಬರ್ತದೆ, ಅದರ ಜಾಗ ಎಲ್ಲಿದೆ ಅಲ್ಲಿ ಹೋಗಿ ಕೂತ್ಕೋತದೆ. ಅದೇನು ಬೇಕು ಅಷ್ಟನ್ನೇ ತಿನ್ಕೊಂಡು ಹಾಗೇನೆ ಇದ್ಕೊಂಡು ಅಷ್ಟೇ ಜೀವನ ಆದರು. ಅದೇ ಮನುಷ್ಯ ಏನು ಮಾಡ್ತಾನೆ? ಆಲೋಚನೆ ಮಾಡ್ತಾನೆ, ಈ ಊರು ಬಿಟ್ಟು ಬೇರೆ ಊರಿಗೆ ಹೋಗ್ತಾನೆ, ಅಲ್ಲಿ ಚಿಂತನೆ ಮಾಡ್ತಾನೆ, ಅಮೆರಿಕ ಹೋಗ್ತಾನೆ. ಹಿಂಗೆ ಇಷ್ಟೆಲ್ಲ ಸಾಧ್ಯತೆನೇ ಮನುಷ್ಯ ಯೋಚನೆ ಮಾಡ್ತಾನೆ. ಸೊ ಮನುಷ್ಯ ಅಂದರೆ ಏನು ಅಂದರೆ ಶಾರೀರಿಕವಾಗಿ ಪ್ರಾಣಿನೇ ನಾವು, ಆದರೆ ಮನಸ್ಸು ಇದ್ದವನು ಮನುಷ್ಯ. ಈ ಡಾರ್ವಿನ್ ಸಿದ್ಧಾಂತ ಇದೆ, ಬಲವಾಗಿರೋದು ಬದುಕುತ್ತೆ ಅಂತ. ಇದು ಪ್ರಾಣಿಗಳ ಸಿದ್ಧಾಂತ. ಬಲವಾಗಿದೆ ಪ್ರಾಣಿ, ಇನ್ನೊಂದು ದುರ್ಬಲ ಪ್ರಾಣಿನ ಹೊಡೆದಾಕಿ ತಿಂದು ಬರ್ತದೆ. ಮನುಷ್ಯ ಹಂಗೆ ಮಾಡ್ತಾನೆ? ದುರ್ಬಲವಾಗಿರೋಂಥ ವ್ಯಕ್ತಿನ ಹೊಡೆದಾಕ್ತೀವ? ಏನು ಪೋಷಣೆ ಮಾಡ್ತೀವಲ್ವ? ಅವ್ನಿಗೆ ದುಡಿಯೋಕ್ಕಾಗಲ್ಲ, ದುರ್ಬಲ ಇದ್ದಂದ್ರೆ ನಾವು 4 ಕಾಸು ಕೊಟ್ಟು ಅವ್ನು ಬದುಕ್ತೀವಲ್ಲ. ಇವನು ಮನುಷ್ಯ. ಪ್ರಾಣಿ ಹಂಗೆ ಮಾಡಿತ್ತೇನು? ಅವ್ನು ದುರ್ಬಲ ಇದ್ದನ್ನು ಓಡಿಸಿ ತಾನು ತಿನ್ನತ್ತೌದಾ? ಸೊ ಹಂಗಾರೆ ಇದು ಡಾರ್ವಿನ್ ಸಿದ್ಧಾಂತ ಎಷ್ಟು ಕೆಟ್ಟದಾಗ ಅಪ್ಲೈ ಆಗಲ್ವ? ಈ ಸಿದ್ಧಾಂತ ತೊಗೊಂಡಿರೋದ್ರಿಂದನೇ ಅಲೋಪತಿ ಸೈನ್ಸ್ ಇಷ್ಟು ಹಾಳಾಗಿರೋದು. ಬಲವಾಗಿದ್ದದ್ದು ಬದುಕುತ್ತೆ ಅಂತ ಆ್ಯಂಟಿಬಯೋಟಿಕ್ ಹಾಕೋದು, ಬಲವಾಗಿದ್ದದ್ದು ಬದುಕುತ್ತೆ, ಈ ಕೆಮಿಕಲ್ ಕೊಟ್ಬಿಟ್ಟು ಇದನ್ನು ಸಪ್ರೆಸ್ ಮಾಡು ಅಂತ. ನಾನು ಥೈರಾಯ್ಡಿಸಮ್ ಬಗ್ಗೆ ಮಾತಾಡಿಲ್ಲ, ಅದ್ರ ಮಾತಾಡಿದ್ರೆ ತುಂಬ ದೊಡ್ಡದಾಗಿರ್ತದೆ. ಈ ಹಾರ್ಮೋನ್ ಕೊಟ್ಬಿಡು ಅದು ಸರಿ ಆಗ್ಬಿಡುತ್ತೆ. ಸರಿ ಹೆಂಗಾಗತ್ತದು? ಸೊ ಈ ಈ ಈ ಈ ಜೀವಕೋಶಗಳು ಅಂತೇನಿದಾವೋ ಇವನ್ನ ತಂದೆ ತಾಯಿಗಳು ಮಗುಗೆ ಕೊಡ್ತಾರೆ. ಆದರೆ ಜೀವ ಅಂತ ಒಬ್ಬನಿದ್ದಾನೆ, ನಿಮ್ಮೊಳಗೊಂದು ಜೀವ ಇದೆ. ನನ್ನ ತಂದೆ ತಾಯಿ ಕೊಟ್ಟಿರೋದಲ್ಲ ಅದು, ನನ್ನೊಳಗಿರೋ ಜೀವ ತಂದೆ ಕೊಟ್ಟು ನಂದೇ ಅದು ಹೌದಾ? ಈ ಶರೀರನ ತಂದೆ ತಾಯಿ ಕೊಟ್ಟಿದ್ದಾರೆ. ಈ ಜೀವ ನಿಮ್ಮ ಮನೇಲಿ ಒಂದು 4 ಜನ ಮಕ್ಕಳಿದ್ರೆ ಇದು ಜಾಸ್ತಿ ಕೂಗಾಡ್ತಿರುತ್ತೆ, ಇದು ಭಾಳ ಸೈಲೆಂಟಾಗಿರ್ತದೆ, ಇದು ಒಂದು ಸ್ವಲ್ಪ ಹಠ ಮಾಡ್ತಿರ್ತದೆ, ಹಿಂಗೆಲ್ಲ ಇರ್ತಾರೆ. ಒಂದೇ ತಾಯಿ ತಂದೆ ಮಕ್ಕಳು ಸೇಮ್ ಇರಬೇಕಿತ್ತಲ್ಲ. ಹಂಗೆ ಯಾಕೆ ಇರಲ್ಲ ಅಂದರೆ ಜೀವ ಬೇರೆ ಇರೋದು. ಸೊ ಜೀವ ಎಲ್ಲೋ ಇದ್ದಿದ್ದು ಆ ಶರೀರವನ್ನು ಬಿಟ್ಟು ಈ ಶರೀರಕ್ಕೆ ಬಂದಿದೆ ಈಗ, ಮತ್ತು ಈ ಶರೀರ ಬಿಟ್ಟು ಇನ್ನೊಂದು ಶರೀರಕ್ಕೆ ಹೋಗ್ತದೆ. ಸೊ ಆ ಹಿಂದಿನ ಜನ್ಮದಲ್ಲಿ ಏನೇನು ಸಂಸ್ಕಾರ ಇತ್ತೋ ಆ ರೀತಿ ನಡ್ಕೊಳ್ತದೆ ಇದು. ಬರೀ ಶರೀರ ಗಟ್ಟಿ ಇದ್ಬಿಟ್ರೆ ಇನ್ನೊಬ್ರಿಗೆ ಹಾನಿ ಮಾಡ್ತಾನೆ ಅಷ್ಟೇ. ಭಾರಿ ದಪ್ಪನಾಗಿ ಭಾರಿ ಗಟ್ಟಿ ಇದ್ದರೆ ಇನ್ನೊಬ್ಬನು ಕೊಂದಾಗ್ತಾನೆ ಅವನು. ಅವನಿಗೆ ಮನಸ್ಸಿನ ಸಂಸ್ಕಾರ ಇರೋದು ಬೇಕಲ್ಲ. ಹಾಗಾಗಿ ಆಯುರ್ವೇದ ಆ ಲೆವೆಲ್ಗೂ ಉಳಿತದೆ. ತಂದೆ ತಾಯಿ ಬೀಜಗಳನ್ನು ಚೆನ್ನಾಗಿಟ್ಟರೆ ಶರೀರ ಗಟ್ಟಿಯಾಗಿರ್ತದೆ. ಜೀವ ಯಾವುದನ್ನು ಬೇಕು ಅಂತ ಆಯ್ಕೆ ಮಾಡ್ಕೋಬೇಕು. ನಿನಗೇನು ಸೈನ್ಸ್ ಓದಿರೋ ಸೈಂಟಿಸ್ಟ್ ಬೇಕಾ, ಟೀಚರ್ ಬೇಕಾ, ರಾಜಕಾರಣಿ ಬೇಕಾ ಅಂಥೇಳಿ ತಾಯಿ ತಂದೆ ಆಯ್ಕೆ ಮಾಡ್ಕೊಂಡು ಕರ್ಕೊಂಬರ್ಬೇಕು. ಒಂದು ಪೆನ್ ತರಕ್ಕೆ ಹೋದರೆ ನೀವು 10 ರೂಪಾಯಿ ಪೆನ್ಗೆ ಇದು ಬೇಡ ಇದು ಬೇಡ ಇದು ಬೇಡ ಅಂತ ಆಯ್ಕೆ ಮಾಡ್ಕೊಂಬರ್ತೀರಿ. ನಮ್ಮ ಮನೆಗೆ ಬರೋ ಮಗುನ ಹಾಗೆ ತೊಗೊಂಬಂದ್ಬಿಡೋದಾ? ಹಂಗೆ ಬೇಕು ಆಕ್ಸಿಡೆಂಟಲ್ಲಿ? ಸೊ ಆ ಜೀವನ ಸಂಸ್ಕಾರ ಇರುವಂಥ ಜೀವನ ತೊಗೊಂಬರೋದು ಇದು ಪ್ಯೂರ್. ಎಲ್ಲರಿಗೂ ಗೊತ್ತಿತ್ತು, ಇದನ್ನು ಮಾಸ್ಕ್ ಮಾಡಿ ಹಾಕಿರೋದು. ಆಯುರ್ವೇದದಲ್ಲಿ ಸ್ಪಷ್ಟವಾಗಿದೆ, ಇದನ್ನೇ ಗರ್ಭ ಸಂಸ್ಕಾರ ಅಂತ ಕರೆಯೋದು. ಶಾರೀರಿಕವಾಗಿಯೂ ಚೆನ್ನಾಗಿರಬೇಕು, ಮಗು ಮಾನಸಿಕವಾಗಿಯೂ ಸದೃಢವಾಗಿರಬೇಕು, ಪಾಸಿಟಿವಿಟಿ ಇರಬೇಕು, ದೊಡ್ಡದಾಗಿ ಬೆಳಿಬೇಕು. ಸೊ ಇದು ಈ ಒಂದು ಗರ್ಭ ಸಂಸ್ಕಾರದಿಂದ ನಮ್ಮ ಮಗುನ ನಾವೇ ಒಂದು ಹೇಗೆ ಬೇಕು ಆ ಥರ. ಯಾವ ಸೈನ್ಸಲ್ಲಿ ಇದೆ ಇದು? ಎಷ್ಟು ಸಣ್ಣ ಅಂಬೆಗಾಲಿಡೋ ಸೈನ್ಸ್ ಅಂತ ಅನ್ಸಲ್ವಾ ಆಯುರ್ವೇದ ಮುಂದೆ? ಯಾವ್ದು ಶ್ರೇಷ್ಠ ಸೈನ್ಸು, ಯಾವುದು ಅಶ್ರೇಷ್ಠ ಇದನ್ನ ಚರ್ಚೆ ಮಾಡೋದು. ಹಾಗಾಗಿ ಆಯುರ್ವೇದ ಸುಮ್ಮನೆ ಮಾತಾಡೋದಲ್ಲ, ಇದು ಬಾಯಿಗೆ ಬಂದದ್ದೆಲ್ಲ ಓದಿರಬಾರ್ದು. ಸೊಸೈಟಿಲಿ ಕೂತ್ಕೊಂಡು ಒಬ್ಬ ಏನದು ಜವಾಬ್ದಾರಿಯುತವಾದ ವೈದ್ಯರಾಗಿ, ಜವಾಬ್ದಾರಿಯುತವಾದ ವ್ಯಕ್ತಿಯಾಗಿ ಏನೇನು ಸಂದೇಶ ಕೊಡ್ತಾ ಇದ್ದೀವಿ ನಾವು, ಅದ್ರ ಬಗ್ಗೆ ಆಳ ಗೊತ್ತಿರಬೇಕು. ಆಳಾಗಲು ಗೊತ್ತಿಲ್ಲ, ನನಗೊಂದು ಸೆಲ್ ಗೊತ್ತು, ಇದ್ರ ಬಗ್ಗೆ ಮಾತಾಡ್ತೀನಿ, ಮಾತಾಡು. ನೀನು ಇನ್ನೊಂದು ಸೈನ್ಸನ್ನು ಹಿಂಗಿದೆ ಅಂತ ಮಾತಾಡೋದಕ್ಕೆ ಅಧಿಕಾರ ಯಾವನ್ರಿ ಅಧಿಕಾರ ಕೊಡ್ತಾರೆ? ಇಷ್ಟು ಆಳವಾಗಿರೋ ಸೈನ್ಸನ್ನು ಸುಮ್ಮನೆ ಮೇಲ್ಮೇಲೆ ತೇಲ್ಸೋದ? ತೇಲಿಸಬಾರ್ದು, ಅದು ತಪ್ಪಾಗುತ್ತೆ. ಹೌದು, ತಪ್ಪಾಗುತ್ತೆ. ಇದನ್ನು ತಪ್ಪನ್ನು ಒಪ್ಕೋಬೇಕು, ತಪ್ಪಾಗುತ್ತೆ. ಅದನ್ನು ನಾವು ಎಲ್ಲದನ್ನೂ ಸಮನ್ವಯಿಸ್ಕೊಂಡು ವ್ಯಕ್ತಿಗಳನ್ನು ಆರೋಗ್ಯವಾಗಿಡೋದು ವೈದ್ಯರ ಕರ್ತವ್ಯ. ನಾನು ಆವಾಗಲೇ ಹೇಳಿದ್ದೆ ಅದನ್ನೇ. ಒಬ್ಬ ಕಿಡ್ನಿ ತಜ್ಞ ಇದ್ದರೆ ಕಿಡ್ನಿ ರೋಗ ಆಗದಂಗೆ ನೋಡ್ಕೊಳ್ಳೋದು ಅವ್ರ ಕೆಲಸ, ಬಂದಮೇಲೆ ರಿಪೇರಿ ಮಾಡೋ ಕೆಲಸ ಅಲ್ಲ. ಹೌದಾ? ಹಾಗೆ ಎಲ್ಲ ರೋಗದ ತಜ್ಞರು ಕೂಡ ಆ ಕಾಯಿಲೆ ಬರದಂಗೆ ಚಿಂತನೆ ಮಾಡಬೇಕೆ ಹೊರತು ಬಂದಮೇಲೆ ರಿಪೇರಿ ಮಾಡ್ತೀನಿ ಅಂತ ಚಿಂತನೆಯಲ್ಲಿ ಇರಬಾರ್ದು. ಇದು ವೈದ್ಯಕೀಯ ವಿಜ್ಞಾನ ಆಗಲ್ಲ. ಓಕೆ, ಸೊ ದಿಸ್ ಈಸ್ ದ ಕನ್ಕ್ಲೂಷನ್ ಆಫ್ ಆಯುರ್ವೇದ ಏನು ಅಂತ. ಜೀವನನೋ ಸೈನ್ಸೋ ವಿಜ್ಞಾನನೋ ಏನಾದರೂ ನೀವು ನೋಡ್ಕೊಳ್ಳಿ. ಈ ದೀರ್ಘ ಚರ್ಚೆಯಲ್ಲಿ ಒಂದು ಅದೇ ಅರ್ಥ ಆಗಿದ್ದು ನಮಗೊಂದೊಂದೇ, ಆಯುರ್ವೇದ ಅನ್ನೋದು ನಮ್ಮ ಮೂಲದಿಂದನೇ ನಮ್ಮನ್ನು ಲೈಫ್ ಸೈನ್ಸ್ ರೀತಿ ಅನ್ನೋದು. ಒಳ್ಳೆ ಮಾಹಿತಿಯನ್ನು ನಮ್ಮ ಜೊತೆ ಹಂಚ್ಕೊಂಡ್ರಿ ಸರ್, ಧನ್ಯವಾದ. ನಮಸ್ಕಾರ. ನಾವು ಅಂದ್ಕೊಂಡಿದ್ದಂತಹ ಆಯುರ್ವೇದದ ಬಗ್ಗೆ ಇದ್ದಂತಹ ತಪ್ಪು ಕಲ್ಪನೆ ನಿಮಗೆ ಈಗಾಗಲೇ ನಿವಾರಣೆ ಆಗಿದೆ ಅಂತ ನಾನು ಭಾವಿಸ್ತೀನಿ. ನಿಮಗೆ ಇನ್ನೂ ಇದ್ರ ಬಗ್ಗೆ ಏನಾದರೂ ಕ್ವಶನ್ಸ್ ಇದೆ, ಏನಾದರೂ ಡೌಟ್ಗಳಿದೆ ಅಂದರೆ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಬಹುದು. ಇದೇ ರೀತಿಯ ಮತ್ತಷ್ಟು ಕಾರ್ಯಕ್ರಮಗಳಿಗಾಗಿ ನೋಡ್ತಾ ಇರಿ ವಿಶ್ವಾಣಿ ಹೆಲ್ತ್ ಚಾನಲ್. ನಮಸ್ಕಾರ.